ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ, ಒಂದು ಗೃಹಪ್ರವೇಶ ಇತ್ತು ನಮ್ಮ ನೆಂಟರದು. ಅದಕ್ಕೆ ಭದ್ರಾವತಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡಿ, ನಾನು ಮತ್ತು ನಮ್ಮ ಅಕ್ಕ ಇಬ್ಬರೂ ಹೊರಟಿದ್ವಿ. ಟೈಮು ಅಲ್ಲೇ 11:30 ಆಗಿತ್ತು. ನೋಡಿ, ಇದು ಮೆಜೆಸ್ಟಿಕ್ಕಿಗೆ ಬಂದು ಬಸ್ ಹತ್ತಿದ್ದೀನಿ. ನೋಡಿ, ಭದ್ರಾವತಿಗೆ ಬಂದು ಇಳಿದಿದ್ದೀವಿ. ಇಲ್ಲಿ ಬಸ್ ಕಾಯ್ತಾಯಿದ್ದು. ಬಸ್ಸು ಕರೆಕ್ಟಾಗಿ 5 ಗಂಟೆಗೆ ಭದ್ರಾವತಿಗೆ ಬಂದು ಬಸ್ಸು ಸಿಗದಿದ್ದಕ್ಕೆ ನಾವು ಒಂದು ಆಟೋ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಆಟೋದವರಿಗೆ ಕೇಳಿದಷ್ಟು ದುಡ್ಡು ಕೊಡಬೇಕು. ಏಕೆಂದರೆ ಬೆಳಗಿನ ಜಾವ ಅಲ್ವಾ, ಯಾರೂ ಅಷ್ಟಾಗಿ ಬರಲ್ಲ. ಬಸ್ಗಳು ಆವಾಗ ಓಡಾಡಲ್ಲ ಯಾರು. ನಮ್ಮ ಅಕ್ಕ ಇಬ್ಬರೂ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅದರಲ್ಲಿ ಏನಪ್ಪ ಒಂದು ವಿಶೇಷ ಅಂದರೆ, ನನಗೆ ರೂಟ್ ಗೊತ್ತಿಲ್ಲ, ನೈಟ್ ಬೇರೆಯ. ಆಟೋದವ್ರಿಗೆ ಮಾತ್ರ ಅಡ್ರೆಸ್ ಹೇಳಿದ್ದೀವಿ. ನೋಡಿ, ಸುತ್ತ ತೆಂಗಿನ ಮರಗಳಿದ್ದಾವೆ ಮತ್ತು ಅಡಿಕೆ ಗಿಡಗಳಿದ್ದಾವೆ ಮತ್ತು ಕಾಡಿದ್ದಂಗಿದೆ. ಅದರೊಳಗೆ ಹೋಗ್ಬೇಕಾದ್ರಂತೂ ನನಗಂತೂ ಫುಲ್ ಭಯ, ಸಿಕ್ಕಾಪಟ್ಟೆ ಭಯ. ಯಾಕೆಂದರೆ ಗೊತ್ತಿಲ್ಲ, ಈಗ ಗುರಿ ಇಲ್ಲ. ಆದ್ರೂ ಆಟೋದವ್ರು ಎಲ್ಲಿ ಕರ್ಕೊ ಹೋಗ್ತಾವ್ರೆ, ಎಲ್ಲಿ ಬಿಡ್ತಾವ್ರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆಟೋದವರು ತುಂಬ ಒಳ್ಳೆಯವರು. ಗೊತ್ತು ಬಾರಕ್ಕ, ನಾನು ಕರ್ಕೊ ಹೋಗ್ತೀನಿ ಅಂದ್ಬಿಟ್ಟು ಅಡ್ರೆಸ್ ಹೇಳಿದಾಗೆ ಕರ್ಕೊ ಹೋಗಿ ಮನೆ ಹತ್ರ ಬಿಟ್ಟರು. ಮನೆ ಹತ್ರ ಬಿಡೋ ವರ್ಷದೊಳಗೆ 5:15 ಆಗಿತ್ತು. ಇಲ್ಲಿ ನಿಲ್ಲಿಸ್ಬಿಟ್ಟು ಆಟೋದವ್ರು ಹೋಗ್ತಾರೆ. ನಾವೊಂದು 1 ಅವರು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ನೀಟಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೂತಿದ್ದೀವಿ. ಮತ್ತು ಟಿಫನಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ, ನಾನು ಮತ್ತು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಟಿಫನ್ ತಿಂದು ಬಿಸಿಲು, ಬೆಳಗಿನ ಜಾವ ಬಿಸಿಲು ಬೇರೆ. ಟಿಫನ್ ತಿಂದಾದಮೇಲೆ ಎಲ್ಲರನ್ನೂ ನೆಂಟರೆಲ್ಲ ಬಂದಿದ್ರು, ಅವ್ರನ್ನೆಲ್ಲರನ್ನೂ ಮಾತಾಡಿಸ್ತಾಯಿದ್ದು. ಎಲ್ಲ ಟಿಫನ್ ತಿನ್ನೋಕ್ಕೆ ಎದ್ದೋದ್ರು. ನಾವು ಟಿಫನ್ ತಿಂದು ಬಂದು ಸ್ವಲ್ಪ ಹೊತ್ತು ಕೂತಿದ್ದು. ನೋಡಿ, ಇಲ್ಲಿ ಅಡಿಕೆ ಗಿಡಗಳು ಎಷ್ಟು ಚೆನ್ನಾಗಿದೆ ಅಂದರೆ, ನೀರಾವರಿ ಜಾಗ ಮತ್ತು ಅಲ್ಲಿ ಮುಂದೆನೇ ಚಾನಲ್ ಇದೆ. ನೋಡಿ, ಎಷ್ಟು ಚೆನ್ನಾಗಿದೆ ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಎಲ್ಲವ. ವಾತಾವರಣವಂತೂ ತುಂಬ ಚೆನ್ನಾಗಿರುತ್ತೆ. ತಣ್ಣನ ಗಾಳಿ ಬೀಸ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ಕುತ್ಕೊಂಡ್ರೆ ಲಾಲಿ ಆಡ್ತಾರ ನಿದ್ದೆ ಬರ್ತವೆ. ನಿಮಗೂ ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಳ್ಳಿ ವಾತಾವರಣ. ನೋಡಿ, ಪೂಜೆಗೆ ಬಂದು ಸತ್ಯನಾರಾಯಣ ಪೂಜೆ ಒಳಗಡೆ ನಡೀತಾ ಇತ್ತು. ಸತ್ಯನಾರಾಯಣ ಪೂಜೆ ಒಳಗಡೆ ಬಂದು ಅದರಲ್ಲಂತೂ ತುಂಬ ಜನ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ ಬಂದಿದ್ರು. ಅಂದರೆ ಲೇಟಾಗೋಯ್ತು. ಪೂಜೆನೇ ಕರೆಕ್ಟಾಗಿ 1 ಗಂಟೆಗೆ ಪೂಜೆನೇ ಮುಗೀತು. ಪೂಜೆ ಸ್ಟಾರ್ಟ್ ಮಾಡಿದ್ದೆ ಲೇಟ್ ಅವರು. ನೋಡಿ, ಈಗ ಮಹಾಮಂಗಳಾರತಿ ಆಗ್ತಾಯಿದೆ. ಮಂಗಳಾರತಿ ಎಲ್ಲ ನೀಟಾಗಿ ತೊಗೊಂಡು ಪ್ರಸಾದ ಎಲ್ಲ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಎಲ್ಲ ತೊಗೊಂಡು ನಾವಿವಾಗ ಊಟ ಮಾಡೋಣ ಅಂತ ಊಟಕ್ಕೆ ಬಂದು ಊಟ ಕೂತಿದ್ದೀವಿ. ನೋಡಿ, ಊಟ ಎಲ್ಲ ನೀಟಾಗಿ ಮುಗಿಸಿ ಆದಮೇಲೆ ನಾವು ಈಗ ಊರ ಕಡೆಗೆ ಬರಬೇಕಲ್ವ. ನಾವು ಊರಿಗೆ ಬರ್ಬೇಕಾದ್ರೆ ಮನೆ ಬಿಟ್ಟಾಗ ಕರೆಕ್ಟಾಗಿ 1:15 ಆಗಿತ್ತು. 1:15 ಬಿಟ್ಟು ಬರ್ತಾಯಿದ್ದು. ಮತ್ತು ಅಲ್ಲಿ ಆಟೋಗಳು ಯಾವುವು ಸಿಗ್ತಾ ಇರಲಿಲ್ಲ. ನಾವು ನಡ್ಕೊಂಡು ಬರ್ತಾಯಿದ್ದು. ಆಮೇಲೆ ನಮ್ಮ ಚಿಕ್ಕಮ್ಮನ ಮಗ ಇರಕ್ಕ ನಾನು ಬಿಟ್ಕೊಡ್ತೀನಿ ಅಂದ್ಬಿಟ್ಟು ಕಾರಲ್ಲಿ ಕರ್ಕೊಬಂದು ಬಿಟ್ಕೊಟ್ಟೆ. ಅವನು ಹೋಗೇನೆ ಬಿಟ್ಟು ಬರ್ಬೇಕು. ಭದ್ರಾವತಿಗೆ ಬಿಟ್ಕೊಟ್ಟೆ. ನೋಡಿ, ನಮ್ಮಮ್ಮ ನಾವೆಲ್ಲ ನಡ್ಕೊ ಹೋಗ್ತಾಯಿದ್ದೆ. ಬಾ ಅಮ್ಮ ನಡ್ಕೊ ಹೋಗೋಣ ಅಂತ. ಅಷ್ಟರೊಳಗೆ ಅವ್ನು ಫೋನ್ ಮಾಡಿ ಬಿಟ್ಕೊಟ್ಟ. ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾಡಿದ್ದೀನಿ ಫ್ರೆಂಡ್ಸ್. ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು.